ಸಿಲಿಕಾನ್ ಸಿಟಿಯಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿದೆ. ಲಾಂಗ್ ಟೈಮ್ ಖಾಲಿ ಇರುವ ಸೈಟ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಇಲ್ಲೊಬ್ಬ ಭೂಪ ಖಾಲಿ ಇರೋ ಸೈಟ್ಗಳ ಮಾಲೀಕರ ಹಿನ್ನೆಲೆಯನ್ನ ಮೊದಲು ಕೆದಕ್ತಾ ಇದ್ದ. ಅದಾದ ನಂತರದಲ್ಲಿ ಅವರಿಗೆ ವಯಸ್ಸಾಗಿದ್ರೆ, ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇಲ್ಲದೇ ಇದ್ರೆ ದರ್ಪವನ್ನ ತೋರಿಸಿ ಸೈಟ್ ಅನ್ನ ಖರೀದಿ ಮಾಡ್ತಾ ಇದ್ದ. ಜೊತೆಗೆ ಸೈಟ್ ಖರೀದಿ ಮಾಡಿರುವಂತೆ ನಕಲಿ ದಾಖಲೆಯನ್ನ ತಾನೇ ಸೃಷ್ಟಿ ಮಾಡ್ತಾ ಇದ್ದ. ಅದಾದ ನಂತರದಲ್ಲಿ ಅವರ ಜಾಗ ಅವರಿಗೆ ಬೇಕು ಅಂತ ಹೇಳಿದ್ರೆ 50% ಶೇರ್ ಅನ್ನ ಕೇಳ್ತಾ ಇದ್ದಂತೆ ಆರೋಪಿ. ಇದೀಗ ಆರೋಪಿ ಚೇತನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಲಿ ಇರೋ ಸೈಟ್ಗಳ ಮಾಲೀಕರ ಹಿನ್ನೆಲೆಯನ್ನ ಫಸ್ಟ್ ತಿಳ್ಕೊಳ್ತಾ ಇದ್ದ. ಆ ನಂತರದಲ್ಲಿ ಅವರ ಬ್ಯಾಕ್ ಗ್ರೌಂಡ್ ವೀಕ್ ಆಗಿದ್ರೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಮೂಲ ಮಾಲೀಕರಿಂದ ತಾನೇ ಸೈಟ್ ಅನ್ನ ಖರೀದಿ ಮಾಡಿರುವಂತೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾ ಇದ್ದ. ಜೊತೆಗೆ ಆಸ್ತಿ ಬೇಕು ಅಂತ ಹೇಳಿದ್ರೆ ಕೇಳಿದಷ್ಟು ಹಣ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಂತೆ. ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಪರ್ಟಿಯಲ್ಲಿ 50% ಶೇರ್ನಾದ್ರೂ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಂತೆ. ಈ ಹಿಂದೆ ಪ್ರೊಫೆಸರ್ ಮಮತಾ ಎಂಬುವರ ಆಸ್ತಿ ಕಬಳಿಕೆ ಮಾಡಿದ್ದ ಈತ 2004ರಲ್ಲಿ ಮುನಿ ಹನುಮಯ್ಯ ಎಂಬುವರಿಂದ ಮಮತಾ ಅವರು ಸೈಟ್ ಅನ್ನ ಖರೀದಿಸಿದ್ರು. ಕಟ್ಟಡ ನಿರ್ಮಾಣ ಮಾಡಿ 6 ಅಂಗಡಿಗಳನ್ನ ಬಾಡಿಗೆಗೆ ಕೊಟ್ಟಿದ್ರು ಮಮತಾ ಅವರು. ಮಾಲೀಕರು ಸರಿಯಾಗಿ ಅದೇ ಜಾಗಕ್ಕೆ ಬರ್ತಾ ಇರಲಿಲ್ಲ ಅನ್ನೋಂತಹ ಕಾರಣಕ್ಕೆ ಇದರ ಹಿನ್ನೆಲೆಯನ್ನ ಕೆದಕಿದ್ದಾನೆ ಚೇತನ್. ಆ ನಂತರದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾನೆ. ಅಂಗಡಿಗಳ ಬೀಗ ಒಡೆದು ಅಕ್ರಮವಾಗಿ ಒಳ ಸೇರ್ಕೊಂಡಿದ್ದ. ಮಮತಾ ಅವರ ಪತಿಗೂ ಕೂಡ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ರೌಡಿಗಳಿಂದ ಬೆದರಿಕೆಯನ್ನ ಕೂಡ ಹಾಕಿಸಿದ್ದ ಚೇತನ್. ಇದಿಷ್ಟೇ ಅಲ್ಲ, ಜಾತಿ ನಿಂದನೆ ಮಾಡಿ ಬೆದರಿಕೆ ಸಂಬಂಧ ಪೊಲೀಸರಿಗೆ ಮಮತಾ ಅವರು ದೂರನ್ನ ಕೊಟ್ಟಿರುತ್ತಾರೆ. ದೂರಿನ ಆಧಾರದ ಮೇಲೆ ರಾಮಮೂರ್ತಿ ನಗರ ಪೊಲೀಸರು ಆರೋಪಿ ಚೇತನ್ ಅನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಅಸಲಿ ತಲೆ ಮೇಲೆ ಹೊಡೆದ ಹಾಗೆ ಯಾವ ರೀತಿಯಲ್ಲಿ ಈತ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇದ್ದ? ಪ್ರೀತಿ, ಬೆಂಗಳೂರಿನಲ್ಲಿ ಭೂಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಅದರಲ್ಲೂ ಕೂಡ ಲಾಂಗ್ ಟೈಮ್ ಖಾಲಿ ಇರುವಂತಹ ಸೈಟ್ಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಒಂದು ಟಾರ್ಚರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆ ಒಂದು ಪ್ರಕರಣದ ರೀತಿಯಲ್ಲೇ ರಾಮಮೂರ್ತಿ ನಗರದಲ್ಲಿ ಒಂದು ಕೇಸ್ ಆಗುತ್ತೆ. ಆ ಕೇಸ್ ಅನ್ವಯ ಈಗಾಗಲೇ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಅಂದ್ರೆ ವಯಸ್ಸಾಗಿದೆ, ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇಲ್ಲ ಅಂತವರನ್ನ ಕನ್ಫರ್ಮ್ ಮಾಡ್ಕೊಂಡು, ಅಂದ್ರೆ ಅವರಿಗೆ ಸೇರಿರುವಂತಹ ಸೈಟ್ಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ರಾತ್ರೋರಾತ್ರಿ ಸೈಟ್ ಅಲ್ಲಿ ಶೆಡ್ಗಳು ಏನಿರುತ್ತೆ ಅದರಲ್ಲಿ ಪಟಾಲಂ ಜೊತೆ ಬಂದು ಕೂಡ್ತಾರೆ. ಅದಾದ್ಮೇಲೆ ಈ ಜಾಗ ನಂದು, ನನ್ನ ಹೆಸರಲ್ಲಿ ದಾಖಲೆ ಇದೆ ಅಂತ ಹೇಳಿ ಅವರಿಗೆ ತೋರಿಸಿ ಕಿರುಕುಳವನ್ನ ಕೊಡ್ತಾರೆ. ನಿಮ್ಗೆ ಆಸ್ತಿ ಬೇಕಾದ್ರೆ ಕೇಳಿದಷ್ಟು ಹಣವನ್ನ ಕೊಡ್ಬೇಕು, ಇಲ್ಲ ಅಂತಂದ್ರೆ ಅಂದ್ರೆ ನೀವು ಹಣ ಕೊಟ್ಟಿಲ್ಲ ಅಂತಂದ್ರೆ ಬರೋ ಪ್ರಾಪರ್ಟಿಯಲ್ಲಿ 50% ಶೇರನ್ನ ಕೂಡ ಕೇಳ್ತಾನೆ. ಸದ್ಯಕ್ಕೆ ಈತನ ಒಂದು ಕಾಟಕ್ಕೆ ಬೇಸತ್ತು ಬೆಂಗಳೂರಿನಲ್ಲಿ ಒಬ್ರು ಮಹಿಳೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಮಮತಾ ಅನ್ನೋರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅವರ ಒಂದು ಕಂಪ್ಲೇಂಟ್ ಅನ್ನ ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2004ರಲ್ಲಿ ಮುನಿ ಹನುಮಯ್ಯ ಎಂಬುವರಿಂದ ಸೈಟ್ ಅನ್ನ ಖರೀದಿಸಿದ್ರು ಮಮತಾ ಅವರು. ಅದಾದ ಬಳಿಕ ಬಾಡಿಗೆ ಉದ್ದೇಶಕ್ಕೆ ಕಟ್ಟಡವನ್ನ ನಿರ್ಮಾಣ ಮಾಡಿ ಸುಮಾರು 6 ಅಂಗಡಿಗಳನ್ನ ಅಲ್ಲಿ ಬಾಡಿಗೆಗೆ ಕೊಟ್ಟಿರ್ತಾರೆ. ಆದ್ರೆ ಅದನ್ನೇ ನೋಡ್ತಾ ಇದ್ದಂತ ಈತ ಆರೋಪಿ ಚೇತನ್ ಏನಿದ್ದಾನೆ, ಆತ ಮಾಲೀಕರು ಸರಿಯಾಗಿ ಬರ್ತಾ ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಈ ರೀತಿಯಾಗಿ ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಈಗಾಗಲೇ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.